ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆಗಳು 190 ಅದರ 15ನೇ ವಾಕ್ಯ. ಕೀರ್ತನೆ 119 15ನೇ ವಾಕ್ಯ. ವಾಕ್ಯ ಈ ರೀತಿಯಾಗಿರ್ತದೆ: ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷ್ಯೀಕರಿಸಿಕೊಳ್ಳುವೆನು. ಭಾಳ ಪ್ರಾಮುಖ್ಯ ವಾಕ್ಯ. ಅನೇಕ ಸಾರಿ ಈ ಲೋಕದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತೇವೆ. ನಾವು ಸ್ಕೂಲ್ ನಿಯಮಗಳನ್ನು ಪಾಲನೆ ಮಾಡ್ತೇವೆ, ನಮ್ಮ ಕೆಲಸದ ನಿಯಮಗಳನ್ನು ಪಾಲನೆ ಮಾಡ್ತೇವೆ, ಮತ್ತು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡ್ತೇವೆ. ಆದರೆ ನಾವು ಮರ್ತು ಹೋಗುವಂಥದ್ದು ಭಾಳ ಪ್ರಾಮುಖ್ಯವಾಗಿರಂದರೆ, ದೇವರ ನಿಯಮಗಳನ್ನು ಪಾಲನೆ ಮಾಡೋದರಲ್ಲಿ ನಾವೇನಾಗ್ಬಿಡ್ತೀವಿ ಅಂತ ಹೇಳಿದ್ರೆ ಸೋತು ಹೋಗ್ತಾ ಇದೆ. ಯಾವಾಗ ದೇವರ ನಿಯಮಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡೋದಿಲ್ಲ ಅಥವಾ ಆ ನಿಯಮಗಳನ್ನು ನಾವು ಧ್ಯಾನಿಸಿಕೊಳ್ಳುವುದಿಲ್ಲ, ಬಹಳ ಪ್ರಾಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಸೋಲುಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ದೇವರ ನಿಯಮ ಧ್ಯಾನಿಸುವುದರಿಂದ ನಮ್ಮ ಜೀವನಕ್ಕೆ ಆಶೀರ್ವಾದ, ನಮ್ಮ ಜೀವನಕ್ಕೆ ಅಭಿವೃದ್ಧಿ ಉಂಟಾಗೋದಕ್ಕೆ ಸಾಧ್ಯವಾಗುತ್ತೆ. ಅನೇಕ ಸಾರಿ ಅನೇಕ ನಿಯಮಗಳನ್ನು ಧ್ಯಾನಿಸ್ತಾ ಇರ್ತೀವಿ. ಒಂದು ಕಡೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅಂದರೆ ಅದರ ನಿಯಮಗಳು ಏನಿದೆ, ಒಂದು ರಾಜ್ಯದ ನಿಯಮ ಏನಿದೆ, ಒಂದು ದೇಶದ ನಿಯಮ ಏನಿದೆ, ಒಂದು 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 ಪ್ರಯಾಣದ ನಿಯಮಗಳೇನಿದೆ, ಇದೆಲ್ಲವನ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪಾಲನೆ ಮಾಡ್ತೀವಿ. ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ತೀವಿ. ಕಾರ್ ಓಡಿಸ್ಬೇಕಾದ್ರೆ ಬೆಲ್ಟ್ ಹಾಕ್ಕೊಳ್ತೀವಿ. ಈ ರೀತಿಯಾಗಿರುವಂಥ ಅನೇಕ ನಿಯಮಗಳನ್ನು ಈ ಲೋಕದಲ್ಲಿ ನೆನಪಿನಲ್ಲಿಟ್ಟುಕೊಂಡು ಧ್ಯಾನಿಸಿ ಅದನ್ನು ಪಾಲಿಸ್ತೀವಿ. ಆದರೆ ದೇವರ ನಿಯಮಗಳಿದ್ದಾವೆ. ದೇವರ ನಿಯಮ ಏನು? ಪರಿಶುದ್ಧವಾಗಿರುವಂಥದ್ದು ದೇವರ ನಿಯಮ. ನೀತಿ, ನ್ಯಾಯ, ಧರ್ಮ, ಸತ್ಯತೆ ಒಳಪಟ್ಟಿರುವಂಥ ಜೀವನವನ್ನು ಜೀವಿಸಬೇಕಾದದ್ದು ದೇವರ ನಿಯಮ. ಸೃಷ್ಟಿಕರ್ತನನ್ನು, ನಿನ್ನನ್ನು ಸೃಷ್ಟಿ ಮಾಡಿರುವಂಥ ದೇವರನ್ನು ಮೆಚ್ಚುವಂಥ ಜೀವನವನ್ನು ಜೀವಿಸಬೇಕಾಗಿರುವಂಥದ್ದು ದೇವರ ನಿಯಮ. ಅಷ್ಟು ಮಾತ್ರ ಅಲ್ಲ, ದೇವರ ನಿಯಮ ನಿನ್ನನ್ನು ನಿತ್ಯ ಜೀವಕ್ಕೆ, ಸ್ವರ್ಗ ರಾಜ್ಯಕ್ಕೆ ನಿನ್ನನ್ನು ಕರ್ಕೊಂಡು ಹೋಗುವಂಥದ್ದು ಆಗಿದೆ. ಅದಕ್ಕೋಸ್ಕರ ನೀನು ಯೇಸು ಸ್ವಾಮಿಯನ್ನು ನಂಬು, ಯೇಸು ಸ್ವಾಮಿಯ ವಾಕ್ಯವನ್ನು ಧ್ಯಾನ ಮಾಡು. ಯೇಸು ಸ್ವಾಮಿಯ ವಾಕ್ಯ ನಿನ್ನ ಜೀವನಕ್ಕೆ ಸಮಾಧಾನವನ್ನು, ಸಂತೋಷವನ್ನು, ಆಶೀರ್ವಾದವನ್ನು, ಮೇಲುಗಳನ್ನು ಕೊಟ್ಟು ನಿನ್ನನ್ನು ನಿತ್ಯ ಜೀವಕ್ಕೆ, ನಿನಗೆ ಆರೋಗ್ಯವನ್ನು ಕೊಟ್ಟು ನಿನ್ನ ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಗಾಡ್ ಬ್ಲೆಸ್ ಯು.